ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಕಾರಿ ಪಾಕಿಸ್ತಾನದ ಮಾತನ್ನ ಸ್ವತಃ ಪಾಕಿಸ್ತಾನದ ಜನರೇ ಕೇಳಲ್ಲ, ಆದ್ರೆ ಬಾಂಗ್ಲಾದೇಶದ ಕ್ರಿಕೆಟ್ ಟೀಮ್ ಕೇಳಿದ ಹಾಗಿದೆ. ಹಾಗಂತ ಸುದ್ದಿಗಳು ಬರ್ತಾ ಇದೆ. ಪಾಕಿಸ್ತಾನವನ್ನು ನಂಬಿ ಭಾರತದ ವಿರುದ್ಧ ಬಾಂಗ್ಲಾದೇಶ ದೂರು ಕೊಡ್ತು ICCಗೆ. ಯಾವುದರ ವಿಚಾರವಾಗಿ? T20 ಕ್ರಿಕೆಟ್ ವಿಶ್ವಕಪ್ ವಿಚಾರವಾಗಿ. ನಾವು ಭಾರತದ ಸ್ಟೇಡಿಯಂಗಳಲ್ಲಿ ಆಡಲ್ಲ, ನಮಗೆ ಸುರಕ್ಷತೆಯ ಅನುಮಾನಗಳಿದ್ದಾವೆ, ಸೆಕ್ಯೂರಿಟಿ ಸಿಗುತ್ತಾ ಅಥವಾ ನಮಗೇನಾದ್ರು ಅಪಾಯ ಆಗಬಹುದು ಅನ್ನುವಂಥ ಡೌಟ್ ಇದೆ ನಮಗೆ. ಹಾಗಾಗಿ ನಮ್ಮ ಎಲ್ಲಾ ಪಂದ್ಯಗಳನ್ನ ಶ್ರೀಲಂಕಾಗೆ ಶಿಫ್ಟ್ ಮಾಡಿ. ಹೇಗೂ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ತಾನೇ ಈ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಿರೋದು. ಹಾಗಾಗಿ ನಮಗೆ ಶ್ರೀಲಂಕಾಗೆ ಶಿಫ್ಟ್ ಮಾಡಿ. ಹೇಗೆ ಪಾಕಿಸ್ತಾನದ ಎಲ್ಲಾ ಮ್ಯಾಚ್ಗಳನ್ನು ಶ್ರೀಲಂಕಾದಲ್ಲಿ ಆಡಿಸ್ತಿದ್ದೀರೋ ಅದೇ ರೀತಿ ನಮ್ದು ಸಹ ಹಾಗೆ ಮಾಡಿ ಅಂತ ಬಾಂಗ್ಲಾದೇಶ ಚಾಲೆಂಜ್ ಮಾಡ್ತು, ಒತ್ತಾಯ ಮಾಡ್ತು, ಮನವಿ ಮಾಡ್ತು. ಏನೂ ನಡೀಲಿಲ್ಲ. ಕೊನೆಗೆ ಪಾಕಿಸ್ತಾನ ತನ್ನ ಜೊತೆ ನಿಲ್ಲುತ್ತೆ ಅನ್ನುವಂತಹ ಧೈರ್ಯದಲ್ಲಿ ಪಟ್ಟು ಹಿಡಿದು ನಿಂತ್ಕೊಳ್ತು, ಮೊಂಡು ಹಿಡಿತು, ನಾವು ಆಡದೇ ಇಲ್ಲ ಇಂಡಿಯಾದಲ್ಲಿ ಅಂತ. ಈಗೇನಾಗಿದೆ ಅಂದ್ರೆ T20 ವಿಶ್ವಕಪ್ 2026 ಕ್ರಿಕೆಟ್ ವಿಶ್ವಕಪ್ 2026ರಿಂದ ಟೂರ್ನಮೆಂಟ್ ಇಂದಾನೇ ಬಾಂಗ್ಲಾದೇಶನ ಕಿತ್ತು ಬಿಸಾಕಿದ್ದಾರೆ. ಅದರ ಜಾಗಕ್ಕೆ ಸ್ಕಾಟ್ಲ್ಯಾಂಡ್ ಅನ್ನ ತಗೊಂಡಿದ್ದಾರೆ. ಬಾಂಗ್ಲಾದೇಶಕ್ಕೆ ಒಂದು ರೀತಿಯಾಗಿ ಸಪೋರ್ಟ್ ಆಗಿ ನಾವು ವಿಶ್ವಕಪ್ನಲ್ಲಿ ಆಡದೆ ಹಿಂದೆ ಬಂದ್ಬಿಡ್ತೀವಿ, ಹಿಂದೆ ಸರಿದು ಬಿಡ್ತೀವಿ, ನಾವು ಬರೋದಿಲ್ಲ ಅಂತ ಹೇಳೋಕೆ ಹೊರಟಿದ್ದಂತಹ ಪಾಕಿಸ್ತಾನ ಒಂದು ಬಾರಿ ಆ ಡೈಲಾಗ್ ಹೊಡೆದು ಆ ನಂತರ ಯಾವಾಗ ICC ಗದರ್ತೋ ಗಪ್ ಚುಪ್ಪಾಗಿ ಸೈಲೆಂಟ್ ಆಗಿ ಹೇಳಿ ತರ ಸೈಡ್ಗೆ ಹೋಯ್ತು. ಈಗ ಬಾಂಗ್ಲಾದೇಶ ಆ ಕಡೆ ಮ್ಯಾಚು ಇಲ್ಲ, ಈ ಕಡೆ ದುಡ್ಡು ಕಳ್ಕೊಂಡ್ರು, ಈ ಕಡೆ ಪಾಕಿಸ್ತಾನನು ಕೈ ಕೊಡ್ತು. ಸೊ ಏನ್ ನಡೀತು ಒಟ್ಟಾರೆಯಾಗಿ, ಯಾವ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶ ಇಂತಹ ಒಂದು ಇಕ್ಕಟ್ಟಿಗೆ ಸಿಲುಕೊಳ್ತು, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಿಮಗೆ ನೆನಪಿದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುವಂತಹ ಪಂದ್ಯಗಳ ಬಗ್ಗೆ, ವೆನ್ಯೂಗಳ ಬಗ್ಗೆ ಸಾಕಷ್ಟು ಗಲಾಟೆಗಳಾಗ್ತವೆ. ಭಾರತ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ, ಚಾಂಪಿಯನ್ಸ್ ಟ್ರೋಫಿ ಅಲ್ಲಿ ಆಯೋಜನೆ ಮಾಡಿದ್ರು, ನಾವು ಹೋಗಲ್ಲ ಅಂದ್ರೆ ಹೋಗಲ್ಲ. ಸಾರಿ, ಏಷ್ಯಾ ಕಪ್ ಅಲ್ಲಿ ಮಾಡಿದ್ರು, ನಾವು ಹೋಗಲ್ಲ ಅಂದ್ರೆ ಹೋಗಲ್ಲ, ನಮ್ಮ ಮ್ಯಾಚ್ಗಳನ್ನ ಬೇರೆ ಕಡೆ ನ್ಯೂಟ್ರಲ್ ಗ್ರೌಂಡ್ ಅಲ್ಲಿ ಇಡಿ ಅಂತ ಭಾರತ ಪಟ್ಟು ಹಿಡಿತು. ಪಾಕಿಸ್ತಾನ ಏನೇನೋ ಪ್ರಯತ್ನ ಮಾಡ್ತು, ಆದ್ರೂ ಆಗ್ಲಿಲ್ಲ. ಕೊನೆಗೆ ದುಬೈನಲ್ಲಿ ಆಡೋದಕ್ಕೆ ಒಂದು ಲೆಕ್ಕಾಚಾರದ ಪ್ರಕಾರ ಆಯ್ತು, ಅಗ್ರಿಮೆಂಟ್ ಆಯ್ತು. ಆನಂತರ ಪಾಕಿಸ್ತಾನನು ಹೇಳಿತು, ಓಕೆ ನೀವು ಈ ರೀತಿ ಮಾಡೋದಾದ್ರೆ ನೆಕ್ಸ್ಟ್ ಭಾರತದಲ್ಲಿ ನಡೆಯುವಂತಹ ಟೂರ್ನಮೆಂಟ್ ನೆಕ್ಸ್ಟ್ 3 ಇಯರ್ಸ್ ಯಾವುದೇ ಟೂರ್ನಮೆಂಟ್ಗೆ ನಮ್ಮ ಟೀಮ್ ಭಾರತಕ್ಕೆ ಹೋಗಲ್ಲ, ನಮಗೆ ನ್ಯೂಟ್ರಲ್ ಗ್ರೌಂಡ್ ಕೊಡಬೇಕಾಗತ್ತೆ ನೀವು ಅಂತ. ಅದೇ ರೀತಿ ಭಾರತನ ಒಪ್ಕೊಳ್ತು. ಈಗ T20 ವಿಶ್ವಕಪ್ ಇದೆ ಕ್ರಿಕೆಟ್, ಅದು ಮುಂದಿನ ತಿಂಗಳು 7ನೇ ತಾರೀಕಿಗೆ ಶುರು ಆಗುತ್ತೆ, ಫೆಬ್ರವರಿ 7ನೇ ತಾರೀಕಿಂದ. ಅದಕ್ಕೆ ಪಾಕಿಸ್ತಾನದ ಎಲ್ಲಾ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಹಾಕಿದ್ದಾರೆ. ಸೊ ಇದು ಒಂದು ಒಂದು ದೇಶ ನಾನು ಆ ದೇಶಕ್ಕೆ ಬರಲ್ಲ ಅಂದಾಗ ಆಗಬಹುದಾದಂತಹ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಪೀಠಿಕೆಯಾಗಿ ಹೇಳ್ತಾ ಇದ್ದೀನಿ ಬಾಂಗ್ಲಾದೇಶದ ಕ್ರಿಕೆಟ್ ಏನಾಯ್ತು ಅಂತ. ಸೊ ಇನ್ನೊಂದು ಕಡೆ ಬಾಂಗ್ಲಾದೇಶದ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಸಿವಿಲ್ ವಾರ್ ನಡೀತಿದೆ ಅಲ್ಲಿ, ಆಲ್ಮೋಸ್ಟ್ ಸಿವಿಲ್ ವಾರ್. ಅಲ್ಲಿ ರಾಜಕೀಯವಾಗಿ ಪಲ್ಲಟಗಳಾಯ್ತು, ಸರ್ಕಾರನ ಕಿತ್ತು ಬಿಸಾಕಿದ್ರು, ಅಲ್ಲಿನ ಜನ ಕ್ರಾಂತಿ ಆಯ್ತು, ಏನೇನೋ ಆಯ್ತು. ಮೊಹಮ್ಮದ್ ಯೂಸುಫ್ ಅನ್ನುವರು ಈಗ ಆಂತರಿಕವಾಗಿ ಒಂದು ಸರ್ಕಾರವನ್ನು ರಚನೆ ಮಾಡ್ತಿದ್ದಾರೆ. ಮುಂದಿನ ತಿಂಗಳೇನೋ ಚುನಾವಣೆಗಳು ನಡೆಸ್ತಾರಂತೆ, ಹೊಸ ಸರ್ಕಾರ ಬರುತ್ತೆ, ಅದು ನಡೀತಾ ಇದೆ ಅದ್ರ ಪಾಡಿಗೆ. ಆದ್ರೆ ಅಲ್ಲಿ ಭಾರತ ವಿರೋಧಿ ಮನಸ್ಥಿತಿ ಹೆಚ್ಚಾಗ್ತಾ ಹೋಗ್ತಿದೆ. ಯಾಕಂದ್ರೆ ಅಲ್ಲಿ ಪದಚ್ಯುತಿಗೊಂಡಂತಹ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಭಾರತದ ವಿರುದ್ಧ ಅಲ್ಲಿ ಸಿಟ್ಟು ಜಾಸ್ತಿ ಇದೆ. ಸಾಕಷ್ಟು ಜನ ಹೇಳ್ತಿರೋದು ಇಲ್ಲಿನ ಸಮಸ್ಯೆಗಳಿಗೆ ಭಾರತವೂ ಕಾರಣ ಅಂತ ಒಂದು ಆರೋಪ ಒಂದಷ್ಟು ಜನರಲ್ಲಿದೆ. ಮತ್ತು ಅಲ್ಲಿ ಮತೀಯ ದ್ವೇಷಗಳು ಹೆಚ್ಚಾಗಿ ಅಲ್ಪಸಂಖ್ಯಾತರ ಮೇಲೆ, ಅಂದ್ರೆ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲೆ ದೌರ್ಜನ್ಯಗಳು ನಡೀತಾ ಇದಾವೆ, ಕೊಲೆಗಳು ನಡೀತಾ ಇದಾವೆ, ನರಹತ್ಯೆಗಳು ನಡೀತಾ ಇದಾವೆ, ಅಲ್ಲಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಬಹಳಷ್ಟು ಸಿಟ್ಟಿದೆ. ಬಾಂಗ್ಲಾದೇಶದ ವಿರುದ್ಧ ಸಿಟ್ಟು ಕಾರಣ ಅಲ್ಲಿನ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ನಡೀತಿರುವಂತಹ ದೌರ್ಜನ್ಯದ ಕಾರಣಕ್ಕಾಗಿ. ಸೊ ಏನಾಯ್ತು, IPL ಆಕ್ಷನ್ ಅಂತ ಒಂದು ನಡೀತಲ್ಲ, ಆ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಒಬ್ಬ ಪ್ಲೇಯರ್ ಮುಸ್ತಿಫುಜುರ್ ರೆಹಮಾನ್ ಅಂತ, ಆತ IPL ಲಿಸ್ಟ್ ಅಲ್ಲಿದ್ದ. ಅದನ್ನ KKR ತಂಡ ಖರೀದಿ ಮಾಡ್ಬಿಡ್ತು. KKR ತಂಡ ಯಾರ್ದು? ಶಾರುಖ್ ಖಾನ್. ಶಾರುಖ್ ಖಾನ್ ಯಾರು? ಮುಸ್ಲಿಂ ನಟ. ಸಂಘಿಗಳ ಪ್ರಕಾರ
ಬಿಜೆಪಿಗಳ ಪ್ರಕಾರ ಅದು ಮುಸ್ಲಿಂ ನಟ. ಅವರು ಪ್ರತಿಯೊಂದರಲ್ಲೂ ಜಾತಿ ಧರ್ಮ ಅದು ನೋಡಿನೇ ಅದು ಮಾಡೋದು. ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರು ಮತ್ತು ದಲಿತರು ಅಂದ್ರೆ ಎಲ್ಲಿಲ್ಲದ ಒಳ ದ್ವೇಷ ಅಡಗಿರುತ್ತೆ. ಅವಕಾಶ ಬಂದಾಗ ಅವ್ರ ಮೇಲೆ ದೇಶದ್ರೋಹಿ ಅಂತ ಪಟ್ಟ ಕಟ್ಟಿ ಚೀರಾಡಿ ಕಿರ್ಚಾಡಿ ಉರುಳಾಡಿ ಕೆರಳಾಡಿ ಏನೇನೋ ಮಾಡ್ತಿರ್ತಾರೆ. ಯಾವಾಗ ಮಿಸ್ತಿಫಿಜುರ್ ರೆಹಮಾನ್ದು ಆಯ್ಕೆ ಆಯ್ತು KKRಗೆ ಆಕ್ಷನ್ ಅಲ್ಲಿ ಕೊಂಡ್ಕೊಂಡ್ರು, ಓ ಶಾರುಖ್ ಖಾನ್ ದೇಶದ್ರೋಹಿ. ಇಂತಹ ಸನ್ನಿವೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಕೊಲ್ತಾ ಇರುವಂತಹ ಸನ್ನಿವೇಶದಲ್ಲಿ ಬೇಕಂತಲೇ ಹಿಂದೂಗಳ ಮೇಲೆ ದ್ವೇಷಕ್ಕೆ ಮುಸ್ತಫಿಜುರ್ ರೆಹಮಾನ್ನ ಶಾರುಖ್ ಖಾನ್ ತಂಡ ಖರೀದಿ ಮಾಡಿದೆ. ಶಾರುಖ್ ಖಾನ್ ಖರೀದಿ ಮಾಡಿರೋದು ಶಾರುಖ್ ಖಾನ್ ದೇಶದ್ರೋಹಿ ಅಂತ ಶುರುವಾಯ್ತು ಕಂಡ್ರು. ಆ ಹಿನ್ನೆಲೆಯಲ್ಲಿ KKR ತಂಡ ಆತನನ್ನ ಬಿಡುಗಡೆ ಮಾಡ್ತು, ವಾಪಸ್ ಕೊಟ್ಬಿಡ್ತು, ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತು ಮುಸ್ತಫಿಜುರ್ ರೆಹಮಾನ್. ಆ ಸಿಟ್ಟು ಒಂದು ಕಡೆ ಬಾಂಗ್ಲಾದೇಶಕ್ಕೆ ಇತ್ತು. ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ BCB ಅಂತ, ಬೋರ್ಡ್ ಆಫ್ ಕ್ರಿಕೆಟ್ ಇನ್ ಬಾಂಗ್ಲಾದೇಶ್ ಅಂತ, ಅಥವಾ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಇರ್ಬೇಕದು, ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅದೇನು ಮಾಡ್ತು, ಎರಡು ವಿಚಾರಗಳನ್ನು ಇಟ್ಕೊಂಡು ನಾವು ಭಾರತದಲ್ಲಿ ನಡೆಯುವಂತಹ T20 ವಿಶ್ವಕಪ್ನಲ್ಲಿ ಭಾಗವಹಿಸಲ್ಲ, ಭಾರತದಲ್ಲಿ ಆಡಲ್ಲ, ಭಾರತದ ಸ್ಟೇಡಿಯಂಗಳಲ್ಲಿ ನಮಗೆ ನ್ಯೂಟ್ರಲ್ ಗ್ರೌಂಡ್ ಶ್ರೀಲಂಕಾ ಕೊಡಿ, ಜಂಟಿ ಆಯೋಜನೆ ಅಂತಾನೆ ಭಾರತ ಶ್ರೀಲಂಕಾದು, ಅಲ್ಲಿ ಕೊಡಿ ನಮಗೆ ಅಂತ ಪಟ್ಟು ಹಿಡಿತು. ಪಾಕಿಸ್ತಾನ ಕೊಟ್ಟಿದ್ರಲ್ಲ ನಮಗೂ ಕೊಡಿ ಅಂತ ಹಿಡ್ಕೊಂಡು ಎರಡು ಕಾರಣ ಏನು ಕೊಟ್ಟಿದ್ದವರು, ಒಂದು ನಮ್ಮ ಪ್ಲೇಯರ್ಗಳಿಗೆ ಅಪಾಯ, ಭಾರತದಲ್ಲಿ ಬಾಂಗ್ಲಾ ವಿರೋಧಿ ಇದು ಮನಸ್ಥಿತಿ ಇದೆ, ಈಗ ನಮ್ಮ ಆಟಗಾರರಿಗೆ ಅಪಾಯ ಇರುತ್ತೆ, ಸುರಕ್ಷತೆ ಪ್ರಾಬ್ಲಮ್. ಎರಡನೇದು ನಮ್ಮ ಪ್ಲೇಯರ್ನ ಕಿತ್ತು ಹಾಕಿದ್ರಲ್ಲ, ನಾವ್ಯಾಕೆ ಭಾರತದ ಜೊತೆ ಭಾರತದ ನೆಲದಲ್ಲಿ ಆಡಬೇಕು, ICCಗೆ ಹಾಕಿದ್ರು. ICCಯಲ್ಲಿ ಇರೋದು ಯಾರು, ಅಮಿತ್ ಶಾ ಮಗ. ಯೋಗ್ಯತೆ ಇದೆಯೋ ಅರ್ಹತೆ ಇದೆಯೋ ಅದು ಬೇರೆ ಪ್ರಶ್ನೆ. ಕ್ರಿಕೆಟ್ ಬೋರ್ಡ್ ನಡೆಸೋದಕ್ಕೆ ಅಟ್ಲೀಸ್ಟ್ ಕ್ರಿಕೆಟ್ ಬ್ಯಾಟ್ ನ ಹಿಡ್ಕೊಳಕಾದ್ರೂ ಬರಬೇಕು ಅನ್ನೋದು ಕಾಮನ್ ಸೆನ್ಸ್ ಇರೋರು ಯಾರು ಬೇಕಾದ್ರೂ ಒಪ್ಕೊಳ್ಳುವಂತಹ ಕೆಲಸ, ಆದ್ರೆ ನಡೆಯುತ್ತೆ. ಅಮಿತ್ ಶಾ ಮಗ ಆದ್ಮೇಲೆ ಎಲ್ಲಿ ಬೇಕಾದ್ರೂ ಯಾವ ಹುದ್ದೆ ಬೇಕಾದ್ರೂ ತಗೊಳ್ಕೊಳ್ಳೋದು. ಹಾಗಾಗಿ BCCI ಅಧ್ಯಕ್ಷದಿಂದ ಹಿಡಿದು BCCI ಚೇರ್ಮನ್ ಇಂದ ಹಿಡಿದು ಅಲ್ಲಿ ಈಗ ICC ಚೇರ್ಮನ್ ಜೈ ಶಾ ಒಟ್ಟಿನಲ್ಲಿ ಭಾರತದ ಒಬ್ಬ ವ್ಯಕ್ತಿಯ ಕೈಯಲ್ಲಿ ICC ಇದೆ. ಈಗ ಅದೇನಾಯ್ತು, ICC ಒಪ್ಲಿಲ್ಲ ಬಾಂಗ್ಲಾದೇಶಕ್ಕೆ, ನೋ ಹಾಗೆಲ್ಲ ಕೊಡ್ಲಿಕ್ಕೆ ಬರಲ್ಲ, ನಾವೆಲ್ಲ ಹೋಗಿ ಒಂದು ಟೀಮ್ ಕಳಿಸಿದ್ವಿ, ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡಿದ್ದಾರೆ, ಸೆಕ್ಯೂರಿಟಿ ಎಲ್ಲ ಪಕ್ಕ ಇದೆ, ಭಾರತದಲ್ಲಿ ಆಡಲೇಬೇಕು ನೀವು, ನಾವು ಆಡಲ್ಲ. ಹಗ್ಗ ಜಗ್ಗಾಟ 1 ತಿಂಗಳು ನಡೆಯಿತು. ಕೊನೆಗೆ ಎಚ್ಚರಿಕೆ ಕೊಡ್ತು ICC, ನೀವು ಆಡಿಲ್ಲ ಅಂದ್ರೆ ನಿಮ್ಮನ್ನ ಕಿತ್ತು ನಿಮ್ ಜಾಗಕ್ಕೆ ಬೇರೆಯವ್ರನ್ನ ಹಾಕೊಳ್ತೀವಿ ಅಂತ. BCB ಅನ್ಕೊಳ್ತು, ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಅನ್ಕೊಳ್ತು, ಅಷ್ಟು ಸುಲಭಕ್ಕೆ ನಮ್ಮನ್ನ ಕಿತ್ತು ಹಾಕೋದಿಲ್ಲ. ಯಾಕಂದ್ರೆ ನಮ್ಮನ್ನ ಕಿತ್ತು ಹಾಕಿದ್ರೆ ಪಾಕಿಸ್ತಾನನು ಬ್ಯಾಕ್ ಹೊಡೆದು ಬಿಡುತ್ತೆ, ಅದೊಂದು ನಂಬಿಕೆ ನಮ್ಗಿದೆ, ನಮಗ್ ಮಾತು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲೇ ಅವರು ಬಾಂಗ್ಲಾದೇಶದವ್ರು ಇದ್ರು. ಬಟ್ ICC ಕೊನೆಗೆ ನೋಡ್ತು, ನೀವು ಔಟ್, ನೀವು ಟೂರ್ನಮೆಂಟ್ ಅಲ್ಲೇ ಇಲ್ಲ, ನಿಮ್ಮ ಜಾಗಕ್ಕೆ ನೆಕ್ಸ್ಟ್ ರ್ಯಾಂಕ್ ಅಲ್ಲಿ ಇರುವಂತಹ ಸ್ಕಾಟ್ಲ್ಯಾಂಡ್ ಅನ್ನ ತಗೊಂಡಿದೀವಿ ಅಂತ ಅಫಿಷಿಯಲ್ ಅನೌನ್ಸ್ ಮಾಡ್ಬಿಟ್ರು. ಅದು ಅನೌನ್ಸ್ ಮಾಡಿದ ತಕ್ಷಣನೇ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಪಾಕಿಸ್ತಾನದ ಕಡೆ ನೋಡ್ತಾ ಇತ್ತು. ನಮ್ಗೇನೋ ಒಂದು ಆಶ್ವಾಸನೆ ಕೊಟ್ಟಂಗಿತ್ತಲ್ಲಪ್ಪ, ನೀವೇ ತಾನೇ ನಮ್ಮನ್ನ ಎತ್ಕಟ್ಟಿದ್ದು, ನಮಗ್ ಕೊಡ್ತಿದ್ದಾರೆ ನಿಮಗೂ ಕೊಡ್ತಾರೆ ಕೇಳ್ರು ಅಂತ, ನೀವೀಗ ನಮ್ಮನ್ನ ಹೊರಗೆ ಹಾಕಿದಾರಲ್ಲ, ಅದರ ವಿರುದ್ಧ ಏನಾದ್ರು ಕ್ರಮ ಕೈಗೊಳ್ಳಬೇಕು. ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ PCB ಸಣ್ಣದಾಗ ಒಂದು ಮೇಲುಧ್ವನಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತು, ಬಾಂಗ್ಲಾದೇಶಕ್ಕೆ ಸಾಲಿಡಾರಿಟಿಯಾಗಿ ನಾವು ಸಹ ಟೂರ್ನಮೆಂಟ್ ಇಂದ ಹಿಂದಕ್ಕೆ ಹೋಗ್ತೀವಿ ಅಂತ. ICC ಒಂದೇ ಮಾತು ಹೇಳ್ತು, ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನ ಲೆಕ್ಕ ಮಾಡ್ಕೊಳ್ಳಿ, ಮತ್ತೆ ಏನೇನ್ ಕ್ರಮ ಆಗುತ್ತೆ ಅನ್ನೋದ್ರ ಬಗ್ಗೆ ಎಚ್ಚರ ಇರ್ಲಿ, ಏನ್ ತಮಾಷೆ ಆಡ್ತಿದ್ದೀರಿ ಅಂತ ICC ಹೇಳಿದ ತಕ್ಷಣನೇ ಬಾಂಗ್ಲಾದೇಶ ಹೆಂಗ್ ಹಾಳಾಗೋದ್ರೆ ನಮ್ಗೇನು, ನಾವು ಮೊದಲೇ ಭಿಕ್ಷೆ ಎತ್ಕೊಂಡು ಬದುಕ್ತಾ ಇರೋ ದೇಶ ಪಾಕಿಸ್ತಾನ ಕ್ರಿಕೆಟ್ ಅಲ್ಲಿ IPL ತರ PCL PSL ಏನೋ ನಡೆಯುತ್ತೆ, ಪಾಕಿಸ್ತಾನ್ ಸೂಪರ್ ಲೀಗ್ ಅಂತ PSL. ಆ PSL ಮ್ಯಾನ್ ಆಫ್ ದ ಮ್ಯಾಚ್ ಗಳಿಗೆ ಮೊಬೈಲ್ ಫೋನ್ಗಳು ಕೊಡ್ತಿರ್ತಾರೆ, ಮೊಬೈಲ್ ಫೋನು ₹1000 ದುಡ್ಡು, ಈ ರೀತಿ ಆ ಗತಿಯಲ್ಲಿ ಅಲ್ಲಿರೋದು. ಅಂಥದ್ರಲ್ಲಿ ICC ಇಂದ ಏನಾದ್ರು ನಿರ್ಬಂಧಗಳು ಬಂದು ಫಂಡ್ಗಳು ಏನಾದ್ರು ಕಟ್ ಆಗ್ಬಿಟ್ರೆ ಪಾಕಿಸ್ತಾನದಲ್ಲಿರುವಂತಹ ಪ್ಲೇಯರ್ಗಳು ಹೆಲ್ಮೆಟ್, ಶೂ, ಪ್ಯಾಡು, ಗ್ಲೌಸ್ ಇದಕ್ಕೂ ಭಿಕ್ಷೆ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಹೆದರ್ಬಿಟ್ಟು ಪಾಕಿಸ್ತಾನ ಇಲ್ಲ ಬಾಂಗ್ಲಾದೇಶಕ್ಕೂ ನಮ್ಗೆ ಸಂಬಂಧ ಇಲ್ಲ, ನಾವು ಆಡ್ತೀವಿ, ಅದು ನಮ್ದ್ರಲ್ಲಿ ಏನು ಬದಲಾವಣೆ ಇಲ್ಲ ಅನ್ನೋ ಮೂಲಕ ಬಾಂಗ್ಲಾದೇಶಕ್ಕೆ ಸರಿಯಾಗಿ ಕೈ ಕೊಟ್ರು. ಈಗ ಕೈ ಸುಟ್ಕೊಂಡಿದ್ಯಾರು, ಬಾಂಗ್ಲಾದೇಶ. ಒಟ್ಟಿನಲ್ಲಿ ಬಾಂಗ್ಲಾದೇಶದ ಕ್ರಿಕೆಟ್ ಟೀಮ್ ಈ ಬಾರಿ T20 ವರ್ಲ್ಡ್ ಕಪ್ ಆಡೋದಿಲ್ಲ, ಪಾಕಿಸ್ತಾನ ಆಡುತ್ತೆ.
ಎತ್ಕಟ್ಟಿದ್ದು. ಪಾಕಿಸ್ತಾನ ಆಡುತ್ತೆ, ಏನೋ ಮಾಡಕ್ ಹೋಗಿ ಸಾಹಸ ಪಾಕಿಸ್ತಾನದಕ್ಕೆ ಕೊಟ್ಟಿದಾರಲ್ಲ ನ್ಯೂಟ್ರಲ್ ಗ್ರೌಂಡ್, ನಮಗೂ ಕೊಡ್ಲಿ, ಭಾರತ ಕೇಳುತ್ತಲ್ಲ ನ್ಯೂಟ್ರಲ್ ಗ್ರೌಂಡ್, ನಾವು ಕೇಳ್ತೀವಿ ಅಂತ ಪಟ್ಟು ಹಿಡಿದ್ರು. ಬಾಂಗ್ಲಾದೇಶ ಮಾತ್ರ ಈಗ ತಲೆ ಚಚ್ಕೊಳ್ತಾ ಇದೆ. ಅಲ್ಲಿನ ಕ್ರಿಕೆಟ್ ಮೊದಲೇ ಬಡತನದಲ್ಲಿದೆ, ಇನ್ನಷ್ಟು ಬಡತನ ಆಗತ್ತೆ, ಯಾಕಂದ್ರೆ ಇದರಿಂದ ಸಾಕಷ್ಟು ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ ಅಷ್ಟೇ. ಲಾಭ ಸ್ಕಾಟ್ಲ್ಯಾಂಡ್ಗೆ, ಈಗ ಅದು ಕ್ವಾಲಿಫೈ ಆಗಿರ್ಲಿಲ್ಲ, ಬಟ್ ರ್ಯಾಂಕಿಂಗ್ ಅಲ್ಲಿ ನೆಕ್ಸ್ಟ್ ಅದೇ ಇದ್ದಿದ್ದರಿಂದ ಇಮಿಡಿಯೇಟ್ ಆಗಿ ಅದಕ್ಕೊಂದು ಅವಕಾಶ ಸಿಕ್ತು. ಅವ್ರಿಗೊಂದು ಒಂದು ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿ. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ, ಅದು ಜಗತ್ತಿನ ಅತಿ ದೊಡ್ಡ ಸ್ಟೇಜ್ ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ, T20 ವರ್ಲ್ಡ್ ಕಪ್ ಅಲ್ಲಿ ಎಂಟ್ರಿ ಸಿಕ್ಕಿದೆ. ಸೊ ಅವ್ರಿಗೊಂದು ಖುಷಿ ಇರುತ್ತೆ, ಇವ್ರಿಗೊಂದು ದುಃಖ ಇರುತ್ತೆ ಅಷ್ಟೇ. ಇದಿಷ್ಟು ಬಾಂಗ್ಲಾದೇಶ ಹೊರಗೆ ಬಿದ್ದಿದೆಯಲ್ಲ T20 ಕ್ರಿಕೆಟ್ ವರ್ಲ್ಡ್ ಕಪ್ ನಿಂದ, ಅದರ ಕುರಿತಾಗಿ ಅದರ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಒಂದಷ್ಟು ವಿವರಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.